ಓಕೆ ಸರ್, 1 ಗಂಟೆಗೆ 500 ರೂಪಾಯಿ ಕೊಟ್ಟರೆ ಡೈಲಿ ಬರ್ತೀನಿ. ಇವಾಗಲಾ? ಓಕೆ ಸರ್. ಮೇಡಮ್ ಬೇರೆ ಆಚೆಗೆ ಹೊರಟ್ರು. ಈಗ ನಾನು ಬೇರೆ ಕೆಲಸಕ್ಕೆ ಒಪ್ಕೊಂಡೆ. ಏನು ಮಾಡಲಿ? ಈಗ ನಾನು ಆಚೆ ಹೊರಟ್ರೆ ನಾನೇ ಬಿಡ್ತೀನಿ ಅಂತಾನೆ. ಮಾಧವ್ ಅವ್ರು ನೋಡಿದ್ರೆ ಇವನ್ ಜೊತೆಲೇ ಹೋಗು ಅಂತಾರೆ. ಏನು ಮಾಡಲಿ? ಮೇಡಮ್ ಎಲ್ಲಾದರೂ ಹೋಗೋದಿತ್ತಾ? ಅದು ಪಾಪು. ಏನಿಲ್ಲ, ನಿನ್ಗೇನಾದ್ರೂ ಕೆಲಸ ಆಯ್ತಾ? ಇಲ್ಲೇನು ಕೆಲಸ ಇಲ್ಲ ಅಂತಂದರೆ ಒಂದು ಸಣ್ಣ ಕೆಲಸ ಇದೆ. ನಿಮ್ಗೆಲ್ಲಾದರೂ ಹೋಗಬೇಕು ಅಂದರೆ ಪರವಾಗಿಲ್ಲ, ನಾನು ಆ ಕೆಲಸಕ್ಕೆ ಆಮೇಲೆ ಹೋಗ್ತೀನಿ. ಬೇಡ ಬೇಡ, ನೀನು ಧಾರಾಳವಾಗಿ ಹೋಗ್ಬಾ. ನನಗೇನು ಅಂತ ಕೆಲಸ ಇಲ್ಲ, ನಾನು ನೋಡ್ಕೋತೀನಿ. ನೀನು ಹೋಗ್ಬಾ. ಅಲ್ಲ, ನಿಮ್ಗೆಲ್ಲಾದರೂ ಹೋಗೋದಿದ್ರೆ ಹೇಳಿ ಮೇಡಮ್. ನೀನು ಹೋಗ್ಬಾ ಪಾಪು, ನಿನಗೂ ಸ್ವಲ್ಪ ದುಡಿಮೆ ಆಗತ್ತೆ. ನಡಿ. ಸರಿ ಮೇಡಮ್, ಥ್ಯಾಂಕ್ ಯು. ಆ ರಿಪೋರ್ಟ್ ಒಂದು ನನ್ನ ಕೈಗೆ ಸಿಗಲಿ. ಪೂರ್ಣಿ, ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಿರು. ದೀಪಿಕಾ, ಇಲ್ಲೇನು ಮಾಡ್ತಿದ್ಯಾ? ನಿನ್ನ ರೂಮಲ್ಲಿ ನಾನೇನು ಮಾಡಲಿ? ಅದನ್ನೇ ನಾನು ಕೇಳ್ತಿರೋದು. ಏನಂತ ಹೇಳಿ? ನಿನ್ನ ರೂಮ್ಗೆ ನಾನು ಯಾಕೆ ಬಂದೆ ಅನ್ನೋದು ಬೇಡ, ಆದರೆ ಇಲ್ಲಿಂದ ಹೋಗುವಾಗ ಫುಲ್ ಖುಷಿಯಾಗಿ ಹೋಗ್ತಿದ್ದೀನಿ, ಅದಂತೂ ಸತ್ಯ. ಒಗ್ಗಟ್ಟಾಗಿ ಮಾತಾಡಬೇಡ ದೀಪಿಕಾ, ಏನು ಅಂತ ಸರಿಯಾಗಿ ಹೇಳು. ನನ್ನ ಮಾತು ಒಟ್ಟು, ಆದರೆ ಇಲ್ಲಿ ಕೆಲವ್ರ ಜೀವನನೇ ಒಟ್ಟಾಗಿರುತ್ತೆ. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ, ಎಲ್ಲಿ ಹುಟ್ಟಿರ್ತಾರೆ, ಯಾವ ಜಾತಿ ಯಾವ ಕುಲ ಅನ್ನೋದು ಗೊತ್ತಿರಲ್ಲ. ಸಾಲದಕ್ಕೆ ಅಂಥವ್ರಿಗೆ ದೇವರು ಒಳ್ಳೊಳ್ಳೆ ಹುಡುಗರನ್ನೇ ಕೊಟ್ಟಿರ್ತಾನೆ. ದೀಪಿಕಾ ಪ್ಲೀಸ್, ದೇವ್ರು ನನಗೆ ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಒಳ್ಳೆ ಅತ್ತೆ ಮಾವನ ಕೊಟ್ಟಿದ್ದಾನೆ. ನನಗಷ್ಟು ಸಾಕು. ಸಾಕು, ಅಷ್ಟೇ ಸಾಕು, ಇನ್ನೇನು ಸಿಗಲ್ಲ ನಿನಗೆ. ಏನು ಮಾತಾಡ್ತಿದ್ಯಾ? ಏನಿನ್ ಮಾತಿನ ಅರ್ಥ? ಗೊತ್ತಾಗುತ್ತೆ, ಬಟ್ ಒಂದಂತೂ ಸತ್ಯ, ಇವತ್ತು ನನಗೆ ಹಬ್ಬದ ಊಟ ಮಾಡಿದಷ್ಟೇ ಖುಷಿಯಾಗಿದೆ. ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಯಿತು. ಐ ಆಮ್ ಹ್ಯಾಪಿ, ಸೋ ಹ್ಯಾಪಿ. ಏನಾಯ್ತು ಇವಳಿಗೆ? ಇಷ್ಟಕ್ಕೂ ಇವಳು ನಮ್ಮ ರೂಮ್ಗೆ ಯಾಕೆ ಬಂದಿದ್ಲು? ಡ್ರೈವಿಂಗ್ ಸ್ಕೂಲ್ ಅಣ್ಣ? ಟ್ರೈನಿಂಗಾ? ಆಗ್ಲೇ ನಾ ಬೇರೆ ಹೇಳಿದ್ರೆ? ಸರಿ ಆಯ್ತು, ಬರ್ತೀನಿ. ಆಗ್ಲೇನೋ ಸರಿಯಾಗಿ ಹೇಳಲಿಲ್ಲ. ಇದೆಲ್ಲ ಹೋಗ್ತಾ ಇದಾರೆ? ಒಂದು ನಿಮಿಷ ಇಲ್ಲೇ ನಿಲ್ಲಿಸಿ. ಅಲ್ಲೇ ಇಟ್ಕೊಂಡ್ರು ಅನ್ಸುತ್ತೆ. ಏನೋ ನಡೆಸ್ತಾ ಇದ್ದಾರೆ ಗುಟ್ಕೋಟಾಗೆ. ಟ್ರೈನಿಂಗ್ ಅಂದ್ರಲ್ಲ, ಅಲ್ಲಿಗೆ ಹೋಗೋದು. ಆಮೇಲೆ ಬಂದು ವಿಚಾರಿಸ್ಕೊಂಡ್ರೆ ಆಯ್ತು. ಮೇಡಮ್, ಇವತ್ತು ಟ್ರೈನರ್ ಬಂದಿಲ್ಲ. ಅಯ್ಯೋ ಹೌದಾ? ಮೊದಲೇ ಹೇಳಿದಿದ್ರೆ ನಾನು ನಾಳೆನೇ ಬರ್ತಿದ್ದೆ. ಅವರು ಇನ್ನು ಸ್ವಲ್ಪ ದಿನ ರಜಾ ಮೇಡಮ್.
ನಿಮಗೆಲ್ಲ ತೊಂದರೆ ಆಗದೆ ಅಲ್ಲಿ ಅಂತ ನಾವೇ ಬೇರೆ ಟ್ರೈನರ್ನ ಕರೆಸ್ತಾ ಇದ್ದೀವಿ. ಹೌದಾ? ಅಯ್ಯೋ ದೇವ್ರೆ, ಆ ಡ್ರೈವರ್ ನನಗೆ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಈಗ ಬರೋರು ಬೈಯೋರು ಗದ್ರೋರು ಆಗ್ಬಿಟ್ರೆ ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ, ಈಗ ಬರೋರು ಹೇಗೋ ಏನೋ. ನೀವೇನು ತಲೆ ಕೆಡಿಸ್ಕೋಬೇಡಿ. ಹುಡುಗ ಬೆಣ್ಣೆ ಅಂತವನು, ತುಂಬ ಒಳ್ಳೆ ಹುಡುಗ. ಅವನು ಕೋಪ ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ. ಕಾರ್ ಹತ್ರ ಹೋಗಿರಿ, ನಾನು ಬಂದು ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯೋ ದೇವ್ರೆ, ಇವನು ಯಾಕೆ ಇಲ್ಲಿಗೆ ಬಂದ? ದೇವ್ರೆ, ನಮ್ಮ ಡ್ರೈವರ್ ಬೇಗ ಬಂದ್ರೆ ಸಾಕಪ್ಪ. ಏನಪ್ಪ ಇನ್ನೂ ಟ್ರೈನಿಂಗ್ ಶುರು ಆಗಿಲ್ವಾ? ಎಲ್ಲಿ ನಿಮ್ಮ ಸ್ಟೂಡೆಂಟೇ ಬಂದಿಲ್ವಲ್ಲ? ಹೌದಾ? ಇಲ್ಲೇ ಇದ್ರಲ್ವಾ? ಓ ಮೇಡಮ್, ಅಲ್ಲೇನು ಮಾಡ್ತಿದ್ದೀರಾ? ಬನ್ನಿ ಮೇಡಮ್. ಇವರೇ ನಿಮ್ಮ ಟ್ರೈನರು. ಇವರ ಸ್ಟೂಡೆಂಟು? ಹೌದಪ್ಪ. ಇವ್ರು ನಿಮ್ಗೆ ಗೊತ್ತಾ? ಅದು ಇವನು ನನ್ನ... ಅದು ನಮಗೆ ಗೊತ್ತಿರೋರು, ನಮ್ಮ ಮೇಡಮ್. ಓಹೋ, ಒಳ್ಳೇದೇ ಆಯ್ತಲ್ಲ. ಮೇಡಮ್ ಕೂತ್ಕೊಳ್ಳಿ. ಇದಕ್ಕೇನಾ ನನ್ನನ್ನು ಯಾಮರ್ಸಿ ಆಟೋದಲ್ಲಿ ಬರ್ತಾ ಇದ್ದಿದ್ದು? ಉದ್ಧಾರ. ನಿನ್ನ ಬುದ್ಧಿ ಎಲ್ಲಿದೆ ಅವಳಿಗೆ? ಇಡೀ ಮನೇಲಿ ನಾನು ಒಬ್ಬಳೇ ಇರಬೇಕು ಅಂದವಳಲ್ವ ನೀನು? ಅಣ್ಣ ಅದಕ್ಕೆನ ಕೊಂದು ಬಿಟ್ರೆ ಇಡೀ ಮನೆಗೆ ನಾನು, ನನ್ನ ಗಂಡ, ನನ್ನ ಮಗು ಅಷ್ಟೇ ಸಾಕು ಅಂದವಳಲ್ವ ನೀನು? ಅತ್ತೆ, ಗುಡ್ ನ್ಯೂಸ್. ಏನದು? ಗೆಸ್ ಮಾಡಿ. ಏನು ಅಂತ ಮೊದಲು ಹೇಳು. ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಆ ಪೂರ್ಣಿಗೆ ಇನ್ಯಾವತ್ತೂ ಗುಡ್ ನ್ಯೂಸ್ ಹೇಳೋಕ್ಕಾಗಲ್ಲ. ಅದು ಏನಂತ ಕರೆಕ್ಟಾಗಿ ಹೇಳು. ಅವಳು ಪ್ರೆಗ್ನೆಂಟ್ ಆಗಕ್ಕಾಗಲ್ಲ ಅಂತ. ಏನು ಹೇಳ್ತಿದ್ಯಾ? ನಿಜನಾ? ನಿನಗೆ ಗೊತ್ತಾಯ್ತು? ಅವಿಭಾವ ತುಳಸಿ ಅವ್ರ ಹತ್ರ ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡೆ. ಆದರೂ ನಂಬಿಕೆ ಬರದೆ ನಾನೇ ಅವ್ರ ರೂಮ್ಗೆ ಹೋಗಿ ರಿಪೋರ್ಟ್ಸ್ನ ನೋಡಿದೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು ಅವಳಿಗಿನ್ನ ಮಕ್ಕಳಾಗಲ್ಲ ಅಂತ. ಗುಡ್. ಅವಳಿಗೊಂದು ಮಗು ಆಗಿಬಿಟ್ಟಿದ್ರೆ ಈ ಮನೆಯವ್ರ ಖುಷಿನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ. ಎಸ್, ನಾನು ಈಗಲೇ ಇದನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ದೀಪಿಕಾ, ಇದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಈ ಥರ ಬಾಂಬ್ಗಳನ್ನು ಯಾವ್ಯಾವಾಗಲೂ ಹಾಕೋದಲ್ಲ, ಒಳ್ಳೆ ಟೈಮಿಗೆ ಕಾಯಬೇಕಾಗತ್ತೆ. ವೇಟ್ ಮಾಡು. ಪಾಪು, ಯಾಕೆ ಹೊಟ್ಟೆ ನೋವ್ತಾ ಇದೆಯಾ? ಇಲ್ಲ, ನಕ್ಕು ನಕ್ಕು ಬರ್ಬೋದೇನೋ. ನಗ್ತಿದ್ಯಾ? ಯಾಕೆ? ಮೇಡಮ್ ಅವ್ರು ಆಟೋದಲ್ಲಿ ಹೋಗೋದೇನು, ಕೆಲಸ ಅನ್ನೋದೇನು, ನನ್ನನ್ನು ಯಾಮಾರ್ಸೋದೇನು? ಇದಾ ವಿಷಯ? ನಾನೇ ನಿನ್ನನ್ನು ಯಾಮಾರಿಸಿಲ್ಲ. ಡ್ರೈವಿಂಗ್ ಕಲಿಯೋದಕ್ಕೆ ಅಂದರೆ ನೀನು ನಗ್ತಿದ್ದೆ ತಾನೆ? ಅದು ಅಲ್ಲದೆ ನಾನು ಅರ್ಧ ಗಂಟೆ ಕ್ಲಾಸ್ ತಗೊಳ್ಳುವಾಗ ನೀನು ಖಾಲಿ ಇರಬೇಕಾಗಿತ್ತು ತಾನೆ? ಅದಕ್ಕೆ ಹೇಳಲಿಲ್ಲ. ಅಲ್ಲ,
ಯಾರು ಉದ್ಧಾರ ಮಾಡೋಕ್ಕಿದೆಲ್ಲ ಅಂತ ಗೊತ್ತಾಗ್ಲಿಲ್ಲ. ನಾನು ಉದ್ಧಾರ ಆಗೋಕೆ ಪಾಪು. ಸರಿ ಹೋಯ್ತು, ನಿಮಗೆ ಕಾರ್ ಸೀಟ್ ಬೆಲ್ಟ್ ಹಾಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ. ಇನ್ನು ಅದು ಹೇಗೆ ಕಾರ್ ಓಡಿಸ್ತಿರೋ, ರಸ್ತೆಲಿರೋ ಕತೆ ಏನಾಗಬೇಕೋ ದೇವರೇ ಬಲ್ಲ. ನಾನು ಕಾರ್ ಓಡಿಸುವಾಗ ನನಗೆ ಸಮಸ್ಯೆ ಮಾಡಿಕೊಂಡ್ರು ಬೇರೆ ಯಾರಿಗೂ ಸಮಸ್ಯೆ ಮಾಡಲ್ಲ. ಆಯ್ತಾಯ್ತು, ನೋಡೋಣ. ಟ್ರೈನಿಂಗ್ ಶುರು ಮಾಡೋಣವಾ? ಏನೇನು ಕಲ್ತಿದ್ರೆ ಹೇಳಿ. ABC, ಆಕ್ಸಲರೇಟ್ರು, ಬ್ರೇಕು, ಕ್ಲಚ್ಚು. ಪರವಾಗಿಲ್ಲ ಮೇಡಮ್. ಆಮೇಲೆ ಏನೋ ಸ್ವಲ್ಪ ಸಲಿಗೆಯಲ್ಲಿ ಜಾಸ್ತಿ ಮಾತಾಡಿದೆ, ಕಾಲು ಎಳೆದೆ, ಹಾಗಂತ ನಮ್ಮ ಬಾಸ್ಗೆ ಕಂಪ್ಲೇಂಟ್ ಮಾಡಿಬಿಡಿ ಮೇಡಮ್, ಕೆಲಸದಿಂದ ತೆಗೆದು ಬಿಡ್ತಾರೆ. ನೀನು ಕಾಲು ಎಳ್ದಷ್ಟು ಖುಷಿ ನನಗೆ. ಬನ್ನಿ. ಕೀ ಹಾಕಿ. ಹಾಂ, ಪ್ಲಸ್ ಫುಲ್ ಹಿಡ್ದು ನೀರು ಹಾಕಿ. ಸ್ಟಾಪ್ ಮಾಡಿ. ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಕಲ್ತಿದ್ದೀರಾ. ತಮಾಷೆ ಮಾಡ್ತಾ ಇದೆಯಾ ಪಾಪು? ಖಂಡಿತ ಇಲ್ಲ ಮೇಡಮ್, ನಾನು ನಿಮ್ಮನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ನೀವು ಚೆನ್ನಾಗಿ ಕಲ್ತಿದ್ದೀರಾ. ಸದ್ಯ ನನಗೆ ಈಗ ಸಮಾಧಾನ ಆಯಿತು. ಆದ್ರೆ ಪಾಪು, ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಹೇಳಬೇಡ. ಅಯ್ಯೋ, ನಿಮ್ಮ ಮನೆ ಸಾವಾಸನೆ ಸಾಕು. ನಾನು ಇದನ್ನ ಹೇಳೋದು, ಅಲ್ಲಿ ಇನ್ನೊಂದು ಡ್ರಾಮಾ ನಡೆಯೋದು ಯಾವನಿಗೆ ಬೇಕು? ಪಾಪು, ಹೇಗೂ ಈಗ ನಿನ್ಗೆ ವಿಷಯ ಗೊತ್ತಾಯ್ತಲ್ಲ, ಇನ್ಮೇಲಿಂದ ನೀನೇ ನನಗೆ ಹೇಳ್ಕೊಡು. ನನಗೂ ನಿನ್ನ ಜೊತೆ ಕಲಿಯೋಕೆ ಒಂಥರ ಖುಷಿ ಆಗತ್ತೆ. ಸಾರಿ ಮೇಡಮ್, ಅದೆಲ್ಲ ಆಗಲ್ಲ, ನಂಗೆ ಬೇರೆ ಕೆಲಸ ಇರುತ್ತೆ. ದಯವಿಟ್ಟು ಕಣೋ, ನೀನು ಬಿಡುವಾಗಿದ್ದಾಗ ಹೇಳ್ಕೊಡು. ನಾನು ಅದೇ ಟೈಮಲ್ಲಿ ಬೇರೆ ಕೆಲಸ ಮಾಡಿದ್ರೆ ಸ್ವಲ್ಪನಾದ್ರೂ ದುಡಿಬೋದು ಮೇಡಮ್. ನಾನು ದುಡ್ಡು ಕೊಡ್ತೀನಿ, ಸುಮ್ಮನೆ ಏನು ಟ್ರೈನಿಂಗ್ ತಗೊಳ್ಳಲ್ಲ. ಆಯ್ತು, ನೀವು ಚಾರ್ಜ್ ಕೊಡ್ತೀರಾ ಅಂತಂದರೆ ಕಳ್ಸೋಣ ಬಿಡಿ, ನನಗೇನು. ಹಾಂ, ನಕ್ಕಿದ್ದು ಸಾಕು. ನನ್ನ ಟ್ರೈನಿಂಗಲ್ಲಿ ತುಂಬ ಸ್ಟ್ರಿಕ್ಟು. ಸ್ಟಾರ್ಟ್ ಮಾಡಿ. ಆಯಿತು ಸರ್. ಮೇಡಮ್, ಕಾಡಿಗೆ ನಾನೇ ರಾಜ ಅಂತ ಗಾಡಿ ಓಡಿಸ್ಬಾರ್ದು. ರಸ್ತೆಯಲ್ಲಿ ಬೇರೆಯವರು ಓಡಾಡ್ತಿರ್ತಾರೆ. ಕಾರಲ್ಲಿ ಅಕ್ಕಪಕ್ಕ ಮಿರರ್ ಇರೋದು, ಪೌಡ್ರ್ ಹಚ್ಕೊಂಡು ರೆಡಿ ಆಗಕ್ಕಲ್ಲ, ನೋಡ್ಕೊಂಡು ಓಡಿಸ್ಬೇಕು ಸ್ವಲ್ಪ. ಸಾರಿ ಸರ್, ಇನ್ಮೇಲೆ ನೋಡ್ಕೋತೀನಿ. ಪೂರ್ಣಿಗೆ ಯಾವತ್ತೂ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್. ಪೂರ್ಣಿಗೆ ನಿಜ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವಳಿಗೆ ಮಗು ವಿಷಯ ನೆನಪಾಗ್ದಾಗೆ ನೋಡ್ಕೋಬೇಕು. ಹೇಗಾದರೂ ಮಾಡಿ ಅವಳು ಬೇರೆ ವಿಷಯದ ಕಡೆ ಗಮನ ಕೊಡೋ ಹಾಗೆ ಮಾಡಬೇಕು. ಪೂರ್ಣಿ, ಪೂರ್ಣಿ, ಹೇಳಿ ಅಮ್ಮ, ಕರೆದ್ರಾ? ಹಾಂ ಪೂರ್ಣಿ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು. ಅಯ್ಯೋಯ್ಯೋ, ಇವತ್ತು ಸೂರ್ಯ ಎಲ್ಲಿ ಹುಟ್ಟಿದನಮ್ಮ? ಆಕಾಶದಲ್ಲೇ ಹುಟ್ಟಿದನ ಅಥವಾ ಭೂಮಿಯಿಂದ ಎದ್ದು ಬನ್ನ? ಯಾಕೆ ಹಾಗೆ ಕೇಳ್ತಾ ಇದೆ ಪೂರ್ಣಿ? ಅಲ್ಲ,
ನೀವು ಯಾವಾಗಲೂ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತೀರಾ. ಅಂಥದ್ರಲ್ಲಿ ಇವತ್ತು ನನ್ನ ಹತ್ರ ಸಹಾಯ ಕೇಳ್ತಿದ್ದೀರಲ್ಲ, ಅದಕ್ಕೆ ಡೌಟ್ ಆಯಿತು. ಹೇಳಿ ಅಮ್ಮ, ಏನು ಸಹಾಯ? ನೀವೇನು ಕೇಳಿದ್ರು ಮಾಡಕ್ಕೆ ರೆಡಿ ನಾನು. ನೀನು ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ಯಾ, ಈಗ ನನಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು. ನಿಮಗ? ಹೌದು. ನೀವು ಸೀರಿಯಸ್ಸಾಗಿ ಡ್ಯಾನ್ಸ್ ಕಲಿತಿದ್ದೀರಾ? ಹೌದು ಪೂರ್ಣಿ, ನಾನು ನನ್ನ ಮಕ್ಕಳು ಹೇಳೋ ಮಾತನ್ನ ಯಾವುದನ್ನು ತಮಾಷೆಗೆ ತೊಗೊಳೋದಿಲ್ಲ. ಅವತ್ತು ಅಭಿ ಹೇಳಿದ ಮಾತನ್ನೆಲ್ಲ ನಾನು ಗಂಭೀರವಾಗಿ ತೊಗೊಂಡಿದ್ದೀನಿ. ಅವನು ಹೇಳಿದ್ದನ್ನೆಲ್ಲ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತೀನಿ. ನಿಮ್ಮ ಈ ಒಳ್ಳೆ ಮನಸ್ಸು ಆದಷ್ಟು ಬೇಗ ಎಲ್ರಿಗೂ ಅರ್ಥ ಆದರೆ ಸಾಕು. ಈಗ ನೀನು ನನಗೆ ಹೇಳ್ಕೊಡ್ತೀಯೋ ಇಲ್ವೋ? ನಿಮಗಿಲ್ಲ ಅಂತೀನಾ? ಸರಿ, ಹಾಗಾದ್ರೆ ಈಗಲಿಂದನೇ ಶುರು ಮಾಡೋಣ. ಮೊದಲು ಗುರು ನಮಸ್ಕಾರ ಮಾಡಬೇಕು. ಈಗ ನೀನೇ ನನ್ನ ಗುರು. ಹೀಗಲ್ಲಮ್ಮ, ಮೊದಲು ನಟರಾಜಂಗೆ ನಮಸ್ಕಾರ ಮಾಡಿ ಆಮೇಲೆ ನೃತ್ಯ ಶುರು ಮಾಡಬೇಕು. ನಮಸ್ಕಾರ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ಹೀಗಿಟ್ಕೊಳ್ಳಿ. ಅದು ಸಿಂಹ ಮುಖ, ಇದು ಕಟಕ ಮುಖ. ಹಾ, ಹಂಗೆ. ರೆಡಿ? ಕಿಟ್ಟ ತಕ್ಕ ತಕ್ಕ ದಿಮ್ಮಿ ತಕ್ಕ ಜುಣ್ಣು. ಹೀಗಿಟ್ಕೊಳ್ಳಿ. ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ಜುಣ್ಣು. ದಿಮ್ಮಿ ತಕ್ಕ ಜುಣ್ಣು ತಕ್ಕ ದಿಮ್ಮಿ ತಕ್ಕ ಜುಣ್ಣು. ತಕ್ಕಿಟ ತಕ್ಕಿಟ ತಾಮ್. ಇಷ್ಟೇ. ಈಗ ಒಂದೆರಡು ಹೆಜ್ಜೆ ಹೇಳ್ಕೊಡ್ತೀನಿ. ಈಗ ನೋಡಿ. ತೈ ತೈ ತಾಮ್. ಇಷ್ಟೇ. ಎಷ್ಟು ಚೆನ್ನಾಗಿ ಮಾಡ್ತಾ ಇದೀಯ ನೋಡು ನೀನು. ಎಷ್ಟು ವರ್ಷ ಆಗ್ಬಿಟ್ಟಿದೆ ಅಮ್ಮ ಡಾನ್ಸ್ ಮಾಡಿ. ಈ ಒಂಥರ ಖುಷಿ ಅನಿಸ್ತಿದೆ. ಬನ್ನಿ ನನ್ನ ಜೊತೆ ಮಾಡಿ. ಹೀಗಿಟ್ಕೊಳ್ಳಿ. ನನ್ನ ಜಾತಕದಲ್ಲಿ ಶುಕ್ರ ದಶೆ ಪ್ರಾರಂಭ ಆಗ್ತಾ ಇದೆ ಅಂತ ಇತ್ತು. ಇದೇ ಇರಬೇಕು. ಇವತ್ತು 2 ಕುರಿ ಹಳ್ಳಕ್ಕೆ ಬಿತ್ತು. 3 ಅಡಿ ಇಲ್ಲ, ಆಗ್ಲೇ ಲವ್ಲಿ ಡವ್ಲಿನ. ಅಂಕಲ್ ಹಾಗೆಲ್ಲ ಮಾತಾಡ್ಬೇಡಿ. ಹೂನಮ್ಮ, ಎಲ್ರು ಹಾಗೆ ಹೇಳೋದು. ಟ್ಯೂಷನ್ಗೆ ಅಂತ ಬರ್ತೀರಾ, ಟ್ಯೂಷನ್ ಬಿಟ್ಟ ಮೇಲೆ ಬಸ್ ಸ್ಟ್ಯಾಂಡ್ಗೆ ಬಂದು ಕೈ ಹಿಡ್ಕೊಂಡು ಕೂತ್ಕೋತೀರಾ. ನಿಮ್ಮ ಅಪ್ಪಂದ್ರಿಗೆ ವಿಷಯ ಹೇಳಿದ್ರೆ ಎಲ್ಲ ಸರಿ ಹೋಗತ್ತೆ. ಅಂಕಲ್ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಹೂನಮ್ಮ, ಮೊದಲು ಫ್ರೆಂಡ್ಶಿಪ್ ಇಂದಾನೇ ಶುರುವಾಗೋದು, ಆಮೇಲೆ ಉಳಿದಿದ್ದಲ್ಲ. ಹೇಳ್ಬಿಡ್ತೀನಿ ನಿಮ್ಮ ಅಪ್ಪಂಗಿರು. ಪ್ಲೀಸ್ ಅಂಕಲ್. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ಸಖತ್ತಾಗಿದೆಯಲ್ಲ ವಾಚು. ಬಿಚ್ಕೊಡು. ಒಂದೇ ಒಂದ್ಸಲ ಕೇಳಿದ ತಕ್ಷಣ ಬಿಚ್ಕೊಟ್ಬಿಟ್ಟೆ. ಗುಡ್ ಬಾಯ್. ನೋಡ, ಬಸ್ ಬಂದ ತಕ್ಷಣ ಹತ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಏನಾರು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೋ ಇದೆ, ಆಮೇಲೆ ಹೋಗ್ತಾ ಇರ್ಬೇಕು. ಹುಷಾರು. ಮಾಧವ್ ಅವರೇ, ನೀವು ಶಾಲೆಯಲ್ಲಿ ಇಂಗ್ಲೀಷಲ್ಲೇ ಓದಿದ್ದು? ಇಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಇರಲಿಲ್ಲ. ಮತ್ತು ನೀವು ಹೇಗೆ ಇಂಗ್ಲೀಷ್ ಮಾತಾಡೋದು ಕಲ್ತ್ರಿ? ಯಾಕೀಗ ಈ ಪ್ರಶ್ನೆ? ಹಾಗೆ ಸುಮ್ಮನೆ ಕೇಳೋಣ ಅನ್ನಿಸ್ತು. ಇಂಗ್ಲೀಷು ಕಲ್ತು ಬರೋದಕ್ಕಿಂತ ಮಾತಾಡಿ ಬರುತ್ತೆ ತುಳಸಿದ್ರೆ. ಯಾವುದೇ ಭಾಷೆ ಆದರೂ ಅಷ್ಟೇ,
ಮತ್ತೊಬ್ಬರು ಮಾತಾಡೋದನ್ನು ಕೇಳಬೇಕು, ನಾವು ಮಾತಾಡೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ ಓಕೆ. ನಾವು ಚಿಕ್ಕವರಿದ್ದಾಗ ಏನೇನೋ ಇಂಗ್ಲೀಷ್ ಮಾತಾಡ್ತಾ ಇದ್ವಿ. ನನಗೀಗಲೂ ನೆನಪಿದೆ, ನಮ್ಮ ಮಹೇಶ ನೆಲದಲ್ಲಿ ಕೂತಿದ್ದ, ನಾನು ಏಣಿ ಮೇಲೆ ಹತ್ತಿ ಚೇಷ್ಟೆ ಮಾಡ್ತಾಯಿದ್ದೆ. ಕೆಳಗಡೆ ಕೂತಿದ್ದ ಮಹೇಶನ್ನು ವೈ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೇಳಿದ್ದೆ. ಅಂಡರ್ಸ್ಟ್ಯಾಂಡ್ ಅಂದರೆ ಕೆಳಗಡೆ ನಿಂತ್ಕೊಳ್ಳೋದು ಅಂತ ನಾನು ಎಷ್ಟೋ ದಿನ ಅಂದ್ಕೊಂಡಿದ್ದೆ. ಹಾಗಾದರೆ ಅಂಡರ್ಸ್ಟ್ಯಾಂಡ್ ಅಂದರೆ ಕೆಳಗಡೆ ನಿಂತ್ಕೊಳ್ಳೋದು ಅಂತ ಅರ್ಥ ಅಲ್ವಾ? ನಾನು ಇಂಗ್ಲೀಷ್ ನೋಡಿ ನಗ್ತಾ ಇದ್ದೀರಾ ಅಲ್ವಾ? ಅಯ್ಯೋ ಇಲ್ಲ, ಸಾರಿ. ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ಅಂತ. ಈಗ ನೀವು ನನ್ನನ್ನು, ನಾನು ನಿಮ್ಮನ್ನು ಅರ್ಥ ಮಾಡ್ಕೋತೀವಲ್ಲ, ಅದು ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್. ಲೇಟ್ ಆಗಿದೆ, ಲೆಟ್ ಸ್ಲೀಪ್. ಏನಂದ್ರಿ? ಲೆಟ್ ಅಸ್ ಸ್ಲೀಪ್ ಅಂದರೆ ಮಲ್ಕೊಳ್ಳೋಣ ಅಂತ. ಗುಡ್ ನೈಟ್. ಗುಡ್ ನೈಟ್. ಓಕೆ, ಐ ವಿಲ್ ಜಸ್ಟ್ ಚೇಂಜ್ ಮೈ ಡ್ರೆಸ್ ಆ್ಯಂಡ್ ಕಮ್. ಹಾಂ, ಕಮ್ ಕಮ್. ಗುಡ್ ನೈಟ್. ಲೆಟ್ ಸ್ಲೀಪ್. ಅಂಡರ್ಸ್ಟ್ಯಾಂಡಿಂಗ್.